ಕಾಂಗ್ರೆಸ್ ಸರ್ಕಾರ ಈ ಒಂದು ಮನ್ರೇಗಾ ಹೆಸರಲ್ಲಿ ಈಗ ಜಿ ಏನು ಬಂದಿದೆ ಅದರ ವಿರುದ್ಧವಾಗಿ ನಿರ್ಣಯವನ್ನು ವಿಧಾನಸಭೆಯಲ್ಲಿ ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ನಿರ್ಣಯ ಮಾಡ್ತಾ ಇರೋದೇ ಅಕ್ರಮ. ರೂಲ್ಸ್ ಪ್ರಕಾರ 7 ದಿನದ ನೋಟಿಸ್ ಕೊಡಬೇಕು, ಅದಾದಮೇಲೆ ಅವ್ರು ಮಾಡಬೇಕಾಗಿತ್ತು. ಆದರೆ ತರಾತುರಿಯಲ್ಲಿ ಇವತ್ತು ಈ ಜಿ ಬಿಲ್ಗೆ ವಿರುದ್ಧವಾಗಿ ಲೋಕಸಭೆಯಲ್ಲಿ ಪಾಸ್ ಆಗಿರೋವಂಥ ಬಿಲ್ಲು, ರಾಷ್ಟ್ರಪತಿ ಅಂಕಿತ ಆಗಿರೋ ಬಿಲ್ ಬಗ್ಗೆ ಸಲ್ಲದ ಅಪಚಾರಗಳನ್ನು ವಿಧಾನಸಭೆಯೊಳಗಡೆ ಮಾಡಿದ್ದಾರೆ. ಒಂದು ಪ್ರಮುಖವಾಗಿ ರಾಜ್ಯದ 22, 23, 24ನೇ ಹಣಕಾಸು ವರ್ಷದಲ್ಲಿ ಈ ಕರ್ನಾಟಕ ಸರ್ಕಾರ ದುರುಪಯೋಗ ಮಾಡ್ಕೊಂಡಿರೋ ಪ್ರಕರಣಗಳು 31,624, ಒಟ್ಟು ಮೊತ್ತ 16,019 ಲಕ್ಷ ಕೋಟಿ ರೂಪಾಯಿ. 24-25ನೇ ಸಾಲಿನಲ್ಲಿ 20,742 ಪ್ರಕರಣಗಳಲ್ಲಿ ಹಣ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಒಟ್ಟು ಮೊತ್ತ 50,23 ಲಕ್ಷ. 25-26ನೇ ಸಾಲಿನಲ್ಲಿ ಒಟ್ಟು 18,13 ಲಕ್ಷ ಅವ್ಯವಹಾರಗಳನ್ನು ಮಾಡಿದ್ದಾರೆ. ಇದು ನಾನು ಹೇಳ್ತಾ ಇರೋದಲ್ಲ, ಪಂಚಾಯತ್ ರಾಜ್ಯದ ಗ್ರಾಮೀಣ ಇಲಾಖೆ ನಡೆಸಿರುವ ಸಾಮಾಜಿಕ ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥ ವರದಿ ಇದು. ಅಂದರೆ ಹಣಕಾಸಿನ ದುರುಪಯೋಗ, ಸ್ವಜನ ಪಕ್ಷಪಾತ, ಮಾರ್ಗಸೂಚಿ ಉಲ್ಲಂಘನೆ, ಬೋಗಸ್ ಬಿಲ್ಲು, ಮತ್ತು ಕಾಮಗಾರಿಗಳಲ್ಲಿ ಹಣ ಹೊಡೆದಿರೋದು ಎಲ್ಲ ಕಾಂಗ್ರೆಸ್ಸಿನ ಏಜೆಂಟ್ಗಳಿಗೆ ಕೊಟ್ಟಿರುವಂಥದ್ದು. ಈ ಥರದ ಒಂದು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಸರ್ಕಾರ ಈ ಒಂದು ಮನ್ರೇಗಾ ಹೆಸರಲ್ಲಿ ಈಗ ಜಿ ಏನು ಬಂದಿದೆ ಅದರ ವಿರುದ್ಧವಾಗಿ ನಿರ್ಣಯವನ್ನು ವಿಧಾನಸಭೆಯಲ್ಲಿ ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ನಿರ್ಣಯ ಮಾಡ್ತಾ ಇರೋದೇ ಅಕ್ರಮ. ರೂಲ್ಸ್ ಪ್ರಕಾರ 7 ದಿನದ ನೋಟಿಸ್ ಕೊಡಬೇಕು, ಅದಾದಮೇಲೆ ಅವ್ರು ಮಾಡಬೇಕಾಗಿತ್ತು. ಆದರೆ ತರಾತುರಿಯಲ್ಲಿ ಇವತ್ತು